ತುಮಕೂರಿನಲ್ಲಿ ಕನ್ನಡ ಮಾಧ್ಯಮ ಮೀಸಲಾತಿ 25ನೇ ವರ್ಷದ ಚಿಂತನ ಸಮಾವೇಶ. ಕನ್ನಡ ಮಾಧ್ಯಮದ ನಿರ್ಲಕ್ಷ್ಯಕ್ಕೆ ಪ್ರೊಫೆಸರ್ ಬರಗೂರು ಅಸಮಾಧಾನ. ಕನ್ನಡ ಮಾಧ್ಯಮಕ್ಕೆ ಹೆಚ್ಚಿನ ಮೀಸಲಾತಿ ನೀಡುವಂತೆ ಒತ್ತಾಯ. ಅಭಿಮಾನವೇ ನಿನ್ನ ಉಸಿರಾಟವು ಕರುಣೆ. ಕನ್ನಡ ಮಾಧ್ಯಮದ ಉಳಿವು, ಬೆಳವಣಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅವಕಾಶ ಕಲ್ಪಿಸುವ ಕುರಿತು ತುಮಕೂರಿನಲ್ಲಿ 25ನೇ ವರ್ಷದ ಚಿಂತನ ಸಮಾವೇಶ ನಡೆಸಲಾಯಿತು. ಮಾಜಿ ಸಚಿವ ಹಾಗೂ ಹಾಲಿ ಶಾಸಕ ಕೆಎನ್ ರಾಜಣ್ಣ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕನ್ನಡ ಮಾಧ್ಯಮಕ್ಕೆ ಮೀಸಲಾತಿ ನೀಡುವ ಕುರಿತು ಮಹತ್ವದ ಚರ್ಚೆ ನಡೆಸಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಹಿರಿಯ ಸಾಹಿತಿ ಪ್ರೊಫೆಸರ್ ಬರಗೂರು ರಾಮಚಂದ್ರಪ್ಪ ಮಾತನಾಡಿ, 6ರಿಂದ 8ನೇ ತರಗತಿವರೆಗೆ ಕನ್ನಡ ಪದವೀಧರ ಶಿಕ್ಷಕರ ಅಗತ್ಯವಿದೆ. ಆದರೆ ಕರ್ನಾಟಕದಲ್ಲಿ ಹೊರಡಿಸಲಾದ 8,500 ಶಿಕ್ಷಕರ ನೇಮಕಾತಿ ಪ್ರಕಟಣೆಯಲ್ಲಿ ಒಬ್ಬ ಕನ್ನಡ ಶಿಕ್ಷಕರಿಗೂ ಅರ್ಜಿ ಕರೆಯದಿರುವ ಬಗ್ಗೆ ಬೇಸರ ಹೊರಹಾಕಿದ್ರು. ಇನ್ನೊಂದು ಬಹಳ ಮಹಾನ್ ಘಟನೆ ಕರ್ನಾಟಕದಲ್ಲಿ ನಡೆಯಿತು. 6ರಿಂದ ಪ್ರಾಥಮಿಕ ಹಂತದ ಒಳಗಡೆ ಇಂದ ಪ್ರೌಢಶಾಲೆಯವರೆಗೆ ಅಧ್ಯಾಪಕರ ನೇಮಕಾತಿಗೆ ಒಂದು ಪ್ರಕಟಣೆ ಇದೆ. ಪ್ರೌಢಶಾಲೆ ಇದೆಯಲ್ಲ, ಅಲ್ಲಿ ಕನ್ನಡ ಅಧ್ಯಾಪಕರನ್ನು ತಗೊಳ್ತಿದ್ದಾರೆ. ಆದರೆ 6ರಿಂದ 8ನೇ ತರಗತಿಯವರೆಗೆ ಕನ್ನಡ ಪದವೀಧರ ಶಿಕ್ಷಕರು ಬೇಕಾಗಿರುತ್ತೆ. ಆದರೆ ಕರ್ನಾಟಕದಲ್ಲಿ ಕೊಟ್ಟ ಈ ಪ್ರಕಟಣೆ ಜಾಹೀರಾತಿನಲ್ಲಿ 8,500 ಅಧ್ಯಾಪಕರಲ್ಲಿ ಒಬ್ಬನೇ ಒಬ್ಬ ಕನ್ನಡ ಅಧ್ಯಾಪಕನನ್ನು ಅರ್ಜಿ ಕರೆದಿಲ್ಲ. ಇದು ಕರ್ನಾಟಕ, ಇದು ಕನ್ನಡ ನಾಡು, ಕನ್ನಡ ರಾಜ್ಯ ಭಾಷೆ ಅಂತ ನಾವು ಕರೀತೇವೆ. ಆದರೆ ಬಹಳ ಮುಖ್ಯವಾದ ಸಂಗತಿ ಏನಂದ್ರೆ, ತೆಲಂಗಾಣ ಇದೆಯಲ್ಲ, ತೆಲಂಗಾಣದಲ್ಲಿ 2023ರಲ್ಲಿ ಕೊಟ್ಟಂತ ಪ್ರಕಟಣೆ, 2023 ಆಗಸ್ಟ್ 25ನೇ ತಾರೀಕು ತೆಲಂಗಾಣ ತನ್ನ ಶಿಕ್ಷಣ ನೀತಿಯ ಪ್ರಕಟಣೆ ಕೊಟ್ಟಾಗ ಕನ್ನಡ ಬೋಧನೆ ಮಾಡೋದಕ್ಕಾಗಿ ಕನ್ನಡ ಪದವೀಧರ ಶಿಕ್ಷಕರನ್ನ ನೇಮಿಸಿಕೊಳ್ತೀವಿ ಅಂತ ಪ್ರಕಟಣೆ ಮಾಡುತ್ತೆ. ಯಾವುದು? ತೆಲಂಗಾಣ ಪ್ರಕಟಣೆ ಮಾಡುತ್ತೆ. ಆಂಧ್ರ ಪ್ರದೇಶ ಇದೆಯಲ್ಲ, ಇತ್ತೀಚೆಗೆ 2025 ಏಪ್ರಿಲ್ ತಿಂಗಳಲ್ಲಿ ಕನ್ನಡ ಅಧ್ಯಾಪಕರಿಗೆ ಜಾಹೀರಾತು ಕೊಡುತ್ತೆ. ಆಂಧ್ರ ಪ್ರದೇಶದವರು ಕನ್ನಡ ಅಧ್ಯಾಪಕರನ್ನ ನೇಮಿಸಿಕೊಳ್ಬಹುದು. ಬೇಕಾದ್ರೆ ನೋಡಬಹುದು ನೀವು. 19 ಏಪ್ರಿಲ್ 2025 ಆಂಧ್ರ ಪ್ರದೇಶದ ಶಿಕ್ಷಣ ಇಲಾಖೆಯ ಪ್ರಕಟಣೆಯನ್ನು ನೋಡಬಹುದು ನೀವು. ಹಾಗೇನೆ 25 ಆಗಸ್ಟ್ 2023 ತೆಲಂಗಾಣ ಪ್ರಕಟಣೆಯನ್ನು ನೋಡಬಹುದು. ಅಲ್ಲಿ ಕನ್ನಡ ಶಿಕ್ಷಕರು ಬೇಕು, ಪದವೀಧರ ಶಿಕ್ಷಕರು ಬೇಕು. ಅವರು ಕನ್ನಡ ಐಚ್ಛಿಕವನ್ನ ವಿಶೇಷವಾಗಿ ತಗೊಂಡು ಪದವಿಯನ್ನು ಪೂರೈಸಿರಬೇಕು. ಈ ವಿದ್ಯಾರ್ಹತೆಯನ್ನೆಲ್ಲ ಅವ್ರು ಕೊಡ್ತಾರೆ. ನಮ್ಮಲ್ಲಿ ಏನ್ ಹೇಳ್ತಾರೆ, ಕನ್ನಡ ಮೀಡಿಯಂ ಯಾಕೆ ತಗೊಳ್ಳಿಲ್ಲ ಅಂದ್ರೆ, ಇಲ್ಲ ಕನ್ನಡ ಮಾಧ್ಯಮ ತಗೊಳ್ಳೋರು 1:7 ಅಷ್ಟೇ ಇದ್ದಾರೆ ಅಂತಾರೆ. ಬರೀ ಮಾಧ್ಯಮ ಅಲ್ಲ ಕೇಳ್ತಿರೋದು. ನೀವು ಉರ್ದು ಮಾಧ್ಯಮ ಓದಿ, ಇಂಗ್ಲಿಷ್ ಮಾಧ್ಯಮ ಓದಿ, ತಮಿಳು ಮಾಧ್ಯಮ ಓದಿ, ಕನ್ನಡ ಮಾಧ್ಯಮ ಓದಿ, ಕನ್ನಡ ಒಂದು ಭಾಷೆಯಾಗಿರುತ್ತೆ. ಅದನ್ನು ಬೋಧನೆ ಮಾಡೋರು ಯಾರು ಅಂದ್ರೆ ಶಿಕ್ಷಣ ಇಲಾಖೆಯ ಉತ್ತರ, ಸಮಾಜಶಾಸ್ತ್ರದ ಅಧ್ಯಾಪಕರು ಅದನ್ನು ಬೋಧನೆ ಮಾಡ್ತಾರೆ ಅಂತ. ಅಂದ್ರೆ ಸಮಾಜಶಾಸ್ತ್ರದ ಅಧ್ಯಾಪಕರಿಂದ ಕನ್ನಡ ಬೋಧನೆಯನ್ನ ಮಾಡೋದಕ್ಕಾಗಿ ನಮ್ಮ ಶಿಕ್ಷಣ ಇಲಾಖೆ ಸಿದ್ಧವಾಗಿದ್ರೆ ಅದನ್ನ ಕನ್ನಡ ವಿರೋಧಿ ಶಿಕ್ಷಣ ಇಲಾಖೆ ಅಂತ ಕರೀದೆ ಬೇರೆ ಪದವನ್ನ ಬಳಸೋದಕ್ಕೆ ನನಗೆ ಸಾಧ್ಯವೇ ಇಲ್ಲ ಅಂತ ಅಂದ್ಕೊಂಡಿದ್ದೇನೆ. ಇನ್ನು ಕನ್ನಡ ಮಾಧ್ಯಮಕ್ಕೆ 20% ಮೀಸಲಾತಿ ನೀಡುವ ವಿಚಾರಕ್ಕೆ ಶಾಸಕ ಕೆಎನ್ ರಾಜಣ್ಣ ಕೂಡ ಬೆಂಬಲ ವ್ಯಕ್ತಪಡಿಸಿದ್ದು, ಮಕ್ಕಳಲ್ಲಿ ಕನ್ನಡ ಮಾಧ್ಯಮದಲ್ಲಿ ಓದಬೇಕು ಎಂಬ ಆಸಕ್ತಿ ಮೂಡಿಸುವ ಕೆಲಸ ಆಗಬೇಕು. ತಮಿಳುನಾಡಿನಲ್ಲಿ 20% ಮೀಸಲಾತಿ ಇರುವುದಾದರೆ ಕರ್ನಾಟಕದಲ್ಲೂ 20% ಮೀಸಲಾತಿ ನೀಡುವ ಪ್ರಯತ್ನ ಯಾಕೆ ಮಾಡಬಾರದು ಎಂದು ಪ್ರಶ್ನಿಸಿದರು. ಮೀಸಲಾತಿ ನೀಡುವುದರಿಂದ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡುವ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡಿದಂತಾಗುತ್ತದೆ ಎಂದು ತಿಳಿಸಿದ್ರು. ಈಗ ಕನ್ನಡ ಮೀಸಲಾತಿ ಸಂಪುಟಂಗೆ 15ರಿಂದ 20% ಮಾಡಿದ್ರೆ ತುಂಬಾ ಅನುಕೂಲ ಆಗುತ್ತೆ ಅನ್ನೋದು ಹೌದು. ಈಗ ಇವತ್ತಿನ ಚರ್ಚೆನಲ್ಲಿ ನಾನು ನೋಡಿದಾಗೆ ಈಗ ಕನ್ನಡದ ಮಾಧ್ಯಮದಲ್ಲಿ ಓದಬೇಕು ಅಂತಕ್ಕಂಥದ್ದು ಮಕ್ಕಳಲ್ಲಿ ಆಸಕ್ತಿ ಹುಟ್ಟಿಸ್ಬೇಕು. ಇಲ್ಲಾಂದರೆ ಎಲ್ಲ ಇಂಗ್ಲೀಷ್ ಮಾಧ್ಯಮಕ್ಕೆ ಹೋಗ್ತಕ್ಕಂಥದ್ದು ನಾವು ನೋಡಿಕೊಟ್ಟಿದ್ದೀವಿ. ಈ ಕನ್ನಡ ಮಾಧ್ಯಮದ ಬಗ್ಗೆ ಮಕ್ಕಳಲ್ಲಿ, ಪೋಷಕರಲ್ಲಿ ಆಸಕ್ತಿ ಬರಬೇಕು ಅಂದರೆ ಅವ್ರಿಗೂ ಕೂಡ ಈ ಮೀಸಲಾತಿನ ನಮ್ಗೆ ಅನುಕೂಲ ಆಗ್ತದೆ ಅನ್ನೋದು. ಈಗ ತಮಿಳುನಾಡಿನಲ್ಲಿ 20% ಇಟ್ಟಿದ್ದಾರೆ. ನಮ್ಮಲ್ಲೂ ಕೂಡ ಇಡುವಂಥ ಪ್ರಯತ್ನ ಯಾಕೆ ಮಾಡಬಾರ್ದು? ನಾವು ಕನ್ನಡ ಉಳಿಸಿ ಬೆಳೆಸಿ ಅಂತ ಊರೆಲ್ಲ ಟಾಮ್ ಹೊಡಿತೀವಲ್ಲ. ನಾವು ಕನ್ನಡ ಓದಂಥವ್ರಿಗೆ ಏನು ಇನ್ಸೆಂಟಿವ್ ಏನಿದೆ? ಅವ್ರಿಗೇನಾದ್ರು ಇನ್ಸೆಂಟಿವ್ ಥರ
ಈ ರೀತಿ ಉನ್ನತ ಶಿಕ್ಷಣದಲ್ಲಿ ಅಭ್ಯಾಸ ಮಾಡೋದಕ್ಕೆ ಮೀಸಲಾತಿ ಮತ್ತು ಅಭ್ಯಾಸ ಮಾಡಿದ ಮಕ್ಕಳಿಗೆ ನೇಮಕಾತಿನಲ್ಲಿ ಮೀಸಲಾತಿ ಇವೆಲ್ಲ ಇದ್ದಾಗ ಸುಲಭವಾಗಿ ಆ ಒಂದು ಕನ್ನಡ ಮಾಧ್ಯಮದಲ್ಲಿ ಓದಲಿಕ್ಕೆ ಮಕ್ಕಳು ಕೂಡ ಮುಂದೆ ಬರ್ತಾರೆ, ಪೋಷಕರು ಕೂಡ ಅದಕ್ಕೆ ಬೆಂಬಲ ವ್ಯಕ್ತಪಡಿಸ್ತಾರೆ. ಅದರಿಂದ ಕನ್ನಡವನ್ನು ಬೆಳೆಸ್ತಕ್ಕಂಥದ್ದಕ್ಕೆ ಅದು ಒಂದು ಪೂರಕವಾದಂಥ ಸಾಧನ. ಒಟ್ನಲ್ಲಿ ಕನ್ನಡ ಮಾಧ್ಯಮದ ಉಳಿವು ಮತ್ತು ಬೆಳವಣಿಗೆಗೆ ಸರ್ಕಾರ ಹೆಚ್ಚಿನ ಆದ್ಯತೆ ನೀಡುವುದರ ಜೊತೆಗೆ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅವಕಾಶ ಕಲ್ಪಿಸುವ ನಿಟ್ಟಿನಲ್ಲಿ 15% 20% ಮೀಸಲಾತಿ ನೀಡಬೇಕೆಂಬ ಬೇಡಿಕೆ ಇದೀಗ ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದೆ. ಇನ್ನು ಕಾರ್ಯಕ್ರಮದಲ್ಲಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಪುರುಷೋತ್ತಮ್ ಬಿಳಿಮಲೆ ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗಿದ್ದರು. ಕ್ಯಾಮರಾ ಪರ್ಸನ್ ವಿಜಯ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.